ಸ್ನೇಹಿತರೆ 7 ದಿನ ಆತ ನೋಡ್ರಿ ಬೆಸ್ಕಾಮ್ದ ಯಾವುದೇ ರೀತಿಯಾಗಿ ಒಂದು ವಿಡಿಯೋ ಮಾಡಿಲ್ಲ. ಮೊದಲನ 6-7 ದಿನದಿಂದ ಒಂದು ವಿಡಿಯೋ ಮಾಡೀನಿ ಬೆಸ್ಕಾಮ್ದ ರಿಸಲ್ಟ್ ಬಗ್ಗೆ. ಆ ವಿಡಿಯೋ ಬಿಟ್ಟು ಯಾವುದೇ ರೀತಿಯಾಗಿ ವಿಡಿಯೋ ಮಾಡಿಲ್ಲ. ಎದಕ್ಕೆ ಮಾಡಿಲ್ಲ ಮತ್ತು ರಿಸಲ್ಟ್ ಬಗ್ಗೆ ಎಲ್ಲರಿಗೂ ಪೂರ ಗೊಂದಲ ಆಗಿಬಿಟ್ಟೈತಿ. ರಿಸಲ್ಟ್ ಯಾವಾಗ ಬರ್ತೈತಿ ಎಲ್ಲರೂ ರಿಸಲ್ಟ್ಗೋಸ್ಕರ ಹಲವಾರು ವಿದ್ಯಾರ್ಥಿಗಳು ಕಾಯ್ತಿದ್ರಿ. ಅದಕ್ಕಾಗಿ ಇನ್ನೂ ರಿಸಲ್ಟ್ ಯಾವಾಗ ಬರ್ಬೋದು ಮತ್ತು ಇನ್ನೂ ಇದಕ್ಕೆ ಡಿಲೇ ಆಗತ್ತೈತಿ ರಿಸಲ್ಟ. ಇದ್ರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ. ರಿಸಲ್ಟ್ ಎದಕ್ಕೆ ಬರೋದು ಲೇಟ್ ಆಗತ್ತೈತಿ ಮತ್ತು ಇನ್ನು ರಿಸಲ್ಟರ ಯಾವಾಗ ಬರ್ಬೋದು, ಇದ್ರ ಬಗ್ಗೆ ಏನೇನು ಅಪ್ಡೇಟ್ ಇದ್ದಿರ್ತೈತಿ ಅದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ. ಮತ್ತು ಚಾನಲ್ ಹೊಸದಾಗಿ ನೋಡುವಂಥ ಎಲ್ಲ ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋತ ಬರ್ರಿ. ಯಾಕಂದರೆ ಡೈಲಿ ಕೆಪಿಟೇಷನ್ ಬಗ್ಗೆ ಆಯ್ತು ಮತ್ತು ಜಾಬ್ಸ್ ಬಗ್ಗೆ ಆಯ್ತು ಎರಡು ಅಪ್ಡೇಟ್ ಸಿಗ್ತಿರ್ತೈತಿ. ಅದಕ್ಕಾಗಿ ಚಾನಲ್ ಯಾರು ಹೊಸದಾಗಿ ನೋಡತ್ತೀರಿ ಅಂಥ ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತು ವಿದ್ಯಾರ್ಥಿಗಳೇ ಬೆಸ್ಕಾಮ್ ರಿಸಲ್ಟ್ ಬಗ್ಗೆ ಬರೋದಾದರೆ ಆಗ 6-7 ದಿನದಿಂದ ಒಂದು ವಿಡಿಯೋ ಮಾಡೀನಿ ನೋಡಿರಿ. ಆ ವಿಡಿಯೋದಾಗ ಏನು ಹೇಳಿ ಅಂದ್ರೆ 28ನೇ ತಾರೀಕು ರಿಸಲ್ಟ್ ಬರ್ತೈತಿ ಅಂತ ಆ ವಿಡಿಯೋದಾಗ ತಿಳಿಸ್ಕೊಟ್ಟನು. ಯಾವಾಗಂದ್ರೆ ಈಗ ಬರೋ 28ನೇ ತಾರೀಕನ, ಇವತ್ತು ಡೇಟ್ ಅಟ್ಟೆ 24 ಡೇಟ್ ಆದರೂ ಕೂಡ ಯಾವುದೊಂದು ಇನ್ಫಾರ್ಮೇಷನ್ ಸಿಕ್ಕಿಲ್ಲ ಅದ್ರ ಬಗ್ಗೆ. ಬೆಸ್ಕಾಮ್ ರಿಸಲ್ಟ್ ಬಗ್ಗೆ ಏನೂ ಮಾಹಿತಿ ಸಿಕ್ಕಿಲ್ಲ. ಮತ್ತು ನಾನು ನಿನ್ನೆ ಸಾಯಂಕಾಲ 3-4 ಗಂಟೆಗೆ ಬೆಸ್ಕಾಮ್ಗೆ ಕಾಲ್ ಮಾಡಿ ಕೇಳಿದಾಗ ರಿಸಲ್ಟ್ ಬಗ್ಗೆನೇ ಅದೇನು ಕಾಲ್ ರೆಕಾರ್ಡಿಂಗ್ ಐತಿಲ್ಲ ಅದನ್ನು ಇಲ್ಲಿ ಯೂಟ್ಯೂಬ್ದಾಗ ಹಚ್ಚಿ ನಿಮ್ಗೆ ತೋರಿಸ್ತೀನಿ. ಹಂಗೆ ಅದು ರೂಲ್ಸ್ ಎಲ್ಲ ಯೂಟ್ಯೂಬ್ದಾಗ ಹಚ್ಚಿ ತೋರಿಸೋದು. ಅದೇನು ಅವ್ರ ಜೋಡಿ ಏನು ಮಾತಾಡಿದ ಕಾಲ್ ರೆಕಾರ್ಡಿಂಗ್ ಐತಿಲ್ಲ ಅದನ್ನು ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಹಾಕಿರ್ತ ನೋಡ್ರಿ. ಅಲ್ಲಿ ನೀವು ಅವ್ರು ಏನೇನು ಮಾಹಿತಿ ನೀಡಿದಾರೆ ಅದನ್ನು ನೀವು ಜಾಯ್ನ್ ಆಗಿ ಕೇಳ್ಕೊಬೋದು. ಅವ್ರ ಜೋಡಿ ಮಾತಾಡಿದ ಅದನ್ನು ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿರ್ತ ನೋಡ್ರಿ. ಮತ್ತು ಕೆಲವೊಂದು ವಿದ್ಯಾರ್ಥಿಗಳು ತಾವು ಮಾತಾಡಿದ್ದು ಕೂಡ, ಈಗ ನಾ ಮಾತಾಡೋಕ್ಕಿಂತ ಮೊದಲನ ಕೆಲವೊಂದು ವಿದ್ಯಾರ್ಥಿಗಳು ಬೆಸ್ಕಾಮ್ಗೆ ಕಾಲ್ ಮಾಡಿ ಮಾತಾಡ್ಯಾರ. ಅದನ್ನು ಅವರು ಕೂಡ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡ್ಯಾರ. ಅವ್ರ ವಿದ್ಯಾರ್ಥಿಗಳು ಏನು ಕಾಲ್ ಮಾಡಿದಾರಲ್ಲ ಆ ಕಾಲ್ ರೆಕಾರ್ಡಿಂಗ್ ಅದನ್ನು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಆ ವಿದ್ಯಾರ್ಥಿಗಳು ಶೇರ್ ಮಾಡಿದ್ದಾರೆ. ಮತ್ತು ನಾನು ಕೂಡ ನೀನು ಮಾತಾಡಿದ ಏನು ಕಾಲ್ ರೆಕಾರ್ಡಿಂಗ್ ಐತಿಲ್ಲ ಅದನ್ನು ಕೂಡ ಶೇರ್ ಮಾಡಿದ್ರು. ಮತ್ತು ರಿಸಲ್ಟ್ ಬಗ್ಗೆ ಬರೋದಾದರೆ ಇವತ್ತು 24 ಮೊನ್ನೆ ಒಂದು 6-7 ದಿನ ಹಿಂದೆ ವಿಡಿಯೋ ಮಾಡಿದಾಗ 28ನೇ ತಾರೀಕು ರಿಸಲ್ಟ್ ಬರ್ತೈತಿ ಅಂತ ಆ ವಿಡಿಯೋದಾಗ ಹೇಳೀನಿ. 28ನೇ ತಾರೀಕು ಕೂಡ ರಿಸಲ್ಟ್ ಬರೋಂಗಿಲ್ಲ. 28ನೇ ತಾರೀಕು ಕೂಡ ರಿಸಲ್ಟ್ ಬರೋಂಗಿಲ್ಲ. ರಿಸಲ್ಟ್ ಬರೋದು ಯಾವಾಗಂದ್ರೆ ಅವ್ರು ಕಾಲ್ ಮಾಡಿ ಕೇಳಿದಾಗ ರಿಸಲ್ಟ್ ಯಾವಾಗ ಬರ್ತೈತೆ ಅಂದ್ರೆ ಅದನ್ನ ಕೇಳಿ ನಾನು ಇವತ್ತು ನಿನ್ನೇನು ಕಾಲ್ ಮಾಡೀನಿಲ್ಲ ಸರ ಬೆಸ್ಕಾಮ್ ರಿಸಲ್ಟ್ ಈಗ ಬರೋ 28ನೇ ತಾರೀಕು ಏನು ರಿಸಲ್ಟ್ ಏನು ಬರೋದು ಸಾಧ್ಯತೆ ಐತೆ ಅಂತ ಕೇಳಿದಾಗ ಅವ್ರು ಏನು ಹೇಳಿದಾರೆ ಅಂದ್ರೆ ಈಗ ಜನವರಿ 28ನೇ ತಾರೀಕು ಈ ತಿಂಗಳು ರಿಸಲ್ಟ್ ಬರೋಂಗಿಲ್ಲ. ಬೆಸ್ಕಾಮ್ದ ಯಾವುದೇ ರೀತಿಯಾಗಿ ರಿಸಲ್ಟ್ ಬರೋಂಗಿಲ್ಲ. ರಿಸಲ್ಟ್ ಬಂದರೂ ಕೂಡ ಫೆಬ್ರವರಿ ಬರ್ತೈತಿ ಅಂತ ಹೇಳ್ರಿ. ಅದನ್ನು ಕೂಡ ಕೇಳಿ ಫೆಬ್ರವರಿ ಫಸ್ಟ್ನೇ ವೀಕ್ ಒಳಗೆ ಬರ್ತೈತಿರೋ, ಸೆಕೆಂಡ್ ವೀಕ್ ಒಳಗೆ ಬರ್ತೈತಿರೋ, 3rd ವೀಕ 4th ವೀಕ ಅದನ್ನು ಕೂಡ ಅವ್ರು ಕ್ಲಿಯರಾಗಿ ಹೇಳಿಲ್ಲ. ಫೆಬ್ರವರಿ ಒಳಗೆ ಫಸ್ಟ್ನೇ ವೀಕ್ ಒಳಗತ್ತು ಸೆಕೆಂಡ್ ವೀಕ್ ಆಯ್ತು ಇದನ್ನ ಅವ್ರು ಹೇಳಿಲ್ಲ ಯಾವ ವೀಕ್ ಒಳಗೆ ಬರ್ತೈತಿ ಅಂತ. ಏನು ಹೇಳ್ತಾರಂದ್ರೆ ಫೆಬ್ರವರಿ ಒಳಗೆ ರಿಸಲ್ಟ್ ಬರ್ತೈತಿ, ಯಾವ ವೀಕ್ ಒಳಗೆ ಬರ್ತೈತಿ ಅಂತ ಅದನ್ನು ಅವ್ರು ಕ್ಲಿಯರಾಗಿ ಹೇಳಿಲ್ಲ. ಬಟ್ ರಿಸಲ್ಟ್ ಮಿಸ್ ಮಾಡ್ಲಾರ್ದ 100% ಹೇಳ್ತೀನಿ ಫೆಬ್ರವರಿ ಒಳಗೆ ರಿಸಲ್ಟ್ ಬರ್ತೈತಿ. ಯಾವ ವೀಕ್ ಒಳಗಂತ ಅದನ್ನು ಅವ್ರು ಕ್ಲಿಯರಾಗಿ ಹೇಳಿಲ್ಲ. ನೀವು ಕ್ಲಿಯರಾಗಿ ಹೇಳಿಲ್ಲ ಅಂದ್ರೆ ಫಸ್ಟ್ನೇ ವೀಕ್ ಒಳಗೂ ಬರ್ಬೋದು, ಸೆಕೆಂಡ್ ವೀಕ್ ಒಳಗಾರ ಬರ್ಬೋದು, 3rd ವೀಕಾಗ ಬರ್ಬೋದು, ಮತ್ತು ಫೆಬ್ರವರಿ ಮಂತ್ ಎಂಡ್ದಾಗ ಕೂಡ ರಿಸಲ್ಟ್ ಬರ್ಬೋದು. ಅದನ್ನು ಅವ್ರನ್ನ ಕೇಳಿದಾಗ ಸರ್ ಏನು ಫಸ್ಟ್ನೇ ವೀಕ್ ಒಳಗೆ ಬರ್ತೈತೆ ಅಂದ್ರೆ ಅವ್ರು ಏನೂ ಕ್ಲಿಯರಾಗಿ ಹೇಳತ್ತಿಲ್ಲ ರಿಸಲ್ಟ್ ಬಗ್ಗೆ. ಫಸ್ಟ್ನೇ ವೀಕ್ ಒಳಗೂ ಬರ್ತೈತೆ ಅಂತ ಹೇಳತ್ತಿಲ್ಲ, ಸೆಕೆಂಡ್ ಒಳಗೂ. ಬಟ್ ಫೆಬ್ರವರಿ ಒಳಗೆ ರಿಸಲ್ಟ್ ಬರ್ತೈತಿ. ಇದೊಂದು ನಿಮ್ಗೆ ಕ್ಲಿಯರ್ ಆಗೈತೆ ಅಂತ ಅನ್ಕೊಂಡು ಕೆಲವು ವಿದ್ಯಾರ್ಥಿಗಳು ಕೇಳ್ತಿದ್ರಿ ಸರ್ ಅದೇನೋ ವಿಡಿಯೋ ಮಾಡಿಲ್ಲ, ವಿಡಿಯೋ ಮಾಡಿದ ಮೇಲೆ ಬೆಸ್ಕಾಮ್ ಯಾವುದೇ ರೀತಿಯಾಗಿ ಅಪ್ಡೇಟ್ ನೀಡಿಲ್ಲ ಅಂತ ಕೇಳ್ತಿದ್ರಿ. ಅದಕ್ಕಾಗಿ ವಿಡಿಯೋ ಮಾಡಿದ್ನು. ಈಗ ಜನವರಿ 28ನೇ ತಾರೀಕು ರಿಸಲ್ಟ್ ಬರೋಂಗಿಲ್ಲ ಬೆಸ್ಕಾಮ್ದ ಜನವರಿ 28ನೇ ತಾರೀಕು ಬರೋಂಗಿಲ್ಲ. ಫೆಬ್ರವರಿ ಒಳಗೆ ಬರ್ತೈತಿ. ಫೆಬ್ರವರಿ ಒಳಗೆ ಬರ್ತೈತಿ. ಇದೋ ನಿಮ್ಗೆ ಕನ್ಫರ್ಮ್. ಇಷ್ಟು ದಿನ ವೇಟ್ ಮಾಡಿರಿ ಎಲ್ಲ ವಿದ್ಯಾರ್ಥಿಗಳು, ಇಷ್ಟು ದಿನ ವೇಟ್ ಮಾಡಿರಿ. ಇನ್ನೊಂದು ಭಾಳ ಆದ್ರೆ ಒಂದು 10 ದಿನ ವೇಟ್ ಮಾಡಿರಿ. ಫೆಬ್ರವರಿ ಒಳಗೆ ಫಸ್ಟ್ನೇ ವೀಕ್ ಸೆಕೆಂಡ್ ವೀಕ್ ಇಟ್ರೊಳಗೆ ಬರ್ತೈತಿ. ಮಂತ್ ಎಂಟು ದಿನ ಏನು ಒಯ್ಯಂಗಿಲ್ಲ ರಿಸಲ್ಟ. ಫೆಬ್ರವರಿ ಒಳಗೆ ಫಸ್ಟ್ನೇ ವೀಕ್ ಸೆಕೆಂಡ್ ವೀಕ್ ಇಟ್ರೊಳಗೆ ರಿಸಲ್ಟ್ ಬರ್ತೈತಿ. ಮತ್ತು ಇನ್ನೊಂದು ನಿಮ್ಗೆ ಕ್ಲಿಯರ್ ಆಗಿತ್ತು ಅಂತ ಅನ್ಕೊಂಡು ಜನವರಿ 28ನೇ ತಾರೀಕು ರಿಸಲ್ಟ್ ಬರೋಂಗಿಲ್ಲ ಬೆಸ್ಕಾಮ್ದ. ಮತ್ತು ನಿಮ್ಗೆ ಇದ್ರ ಬಗ್ಗೆ ಏನಾದರೂ ಕನ್ಫ್ಯೂಸ್ ಇತ್ತು ಅಂದ್ರೆ ಡೈರೆಕ್ಟ್ ನಾನು ಇನ್ಸ್ಟಾಗ್ರಾಮ್ನಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ನಿಮ್ಗೆ ರಿಸಲ್ಟಿಗೆ ನೋಡೋಣ ಕಮೆಂಟ್ ಮಾಡಿರಿ. ನೋಡೋಣ ಯಾವ ವಿದ್ಯಾರ್ಥಿಗಳದ್ದು ರಿಸಲ್ಟ್ ಎಷ್ಟೆಷ್ಟಿಗೆ ಅದನ್ನು ಕಮೆಂಟ್ ಮಾಡಿರಿ. ಮತ್ತು ನಿಮ್ಗೆ ಏನಾದರೂ ಕೇಳುತ್ತೆ ಡೈರೆಕ್ಟ್ ನಾನು ಇನ್ಸ್ಟಾಗ್ರಾಮ್ನಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ನಾನು ಚಾನಲ್ ಮೆಂಬರ್ಶಿಪ್ ಯಾರು ತೆಗೆದುಕೊಂಡಿಲ್ಲ ಚಾನಲ್ ಮೆಂಬರ್ಶಿಪ್ ತೆಗೆದುಕೊಡ್ರಿ. ಯಾಕಂದ್ರೆ ಅದ್ರೊಳಗೆ ನೋಟ್ಸ್ ಆಯ್ತು ಮತ್ತು ಅಪ್ಲೈ ಲಿಂಕ್ಸ್ ಆಯ್ತು ಮತ್ತು ನನ್ನ ಕಾಂಟ್ಯಾಕ್ಟ್ ನಂಬರ್ ಕೂಡ ಇರ್ತೈತಿ. ಡೈರೆಕ್ಟ್ ನೀವು ನನ್ನ ಜೊತೆ ನೇರವಾಗಿ ಮಾತಾಡ್ಬೋದು. ಯಾರು ನನ್ನ ಚಾನಲ್ ಮೆಂಬರ್ಶಿಪ್ ತೆಗೆದುಕೊಂಡಿರ್ತಾರಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಡೈರೆಕ್ಟ್ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದ್ದಿರ್ತೈತಿ ಆ ವಿಡಿಯೋದಾಗ. ಚಾನಲ್ ಮೆಂಬರ್ಶಿಪ್ ತೆಗೆದುಕೊಡ್ರಿ ಯಾರು ತೆಗೆದುಕೊಂಡಿಲ್ಲ. ಮತ್ತು ನಮ್ಮ ಟೆಲಿಗ್ರಾಮ್ ಅಕೌಂಟ್ ಯಾರು ಜಾಯ್ನ್ ಆಗಿರಿ. ಯಾಕಂದ್ರೆ ಅದರೊಳಗೆ ಕೂಡ ರಿಸಲ್ಟ್ ಏನಾದ್ರು ಬಿಟ್ರಂದ್ರೆ ಅವೆಲ್ಲ PDF ಗಳು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ನಿಮಗೆ ಡೈರೆಕ್ಟ್ ಸಿಗ್ತಾವೆ. ಅದಕ್ಕಾಗಿ ಟೆಲಿಗ್ರಾಮ್ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿರಿ.